ಕಾರಣ ಅವರಿಗೆ ಇಷ್ಟು ವರ್ಷಗಳಲ್ಲಿ ಯಾವತ್ತಾದರೂ ನಾನು ರಾಜಕೀಯಕ್ಕೆ ಹೋಗಿ ತಪ್ಪು ಮಾಡಿದೆ ಅಂತ ಅನಿಸಿದೆಯಾ? ಯಾಕಂದರೆ ರಾಜಕೀಯದಲ್ಲಿ ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾನೆ ಇರ್ತವೆ. ಅಂದರೆ ಚಿತ್ರರಂಗದ ನಟರಿಗೆ ರಾಜಕೀಯ ಬರೋದಿಲ್ಲ, ಅನುಭವದ ಕಡಿಮೆ ಇದೆ ಅಂತ ಮಾತುಗಳು ಕೇಳಿ ಬರ್ತಿರ್ತವೆ. ಆ ಥರ ಏನಾದರೂ? ಇಲ್ಲ ಇಲ್ಲ, ನನಗೆ ನನ್ನನ್ನು ಹಾಗೆ ಕನ್ಸಿಡರ್ ಮಾಡಿಲ್ಲ. ನಾನು ಹಾಗೆ ಕನ್ಸಿಡರ್ ಮಾಡಿದ್ರೆ ನಾನು ಒಪ್ಕೊಳ್ಳೋದು ಇಲ್ಲ. ಯಾಕಂದರೆ ನಾನು ಐ ವಾಂಟ್ ಟು ಡೂ ಮೈ ಬೆಸ್ಟ್ ಇನ್ ಪಾಲಿಟಿಕ್ಸ್ ನಾಟ್ ಆಸ್ ಅ ಪಾಲಿಟಿಷಿಯನ್ ಅಲ್ಲ, ಒಂದು ಪಕ್ಷದಲ್ಲಿನ ಕಾರ್ಯಕರ್ತೆ ಹೇಗಿರಬೇಕು, ಗ್ರಾಸ್ ರೂಟ್ ಲೆವೆಲಿಂದ ಅವಳು ಏನೇನು ತಿಳ್ಕೊಂಡಿರಬೇಕು, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಜನರ ಜೊತೆಯಲ್ಲಿ ಬೆರೀಬೇಕು, ಅವರ ಸಂಘರ್ಷಗಳಲ್ಲಿ ನಾವು ಒಬ್ಬರಾಗಬೇಕು ಅನ್ನೋದನ್ನು ನನಗೆ ಅನುಭವ ಕೊಟ್ಟಿರುವಂಥದ್ದು ರಾಜಕೀಯ ಪಕ್ಷನೇ. ಹಾಗಾಗಿ ಖಂಡಿತವಾಗ್ಲೂ ಐ ಡೋಂಟ್ ಹ್ಯಾವ್ ಎನಿ ಸಚ್ ಥಿಂಗ್ಸ್. ಟೀಕೆ ಟಿಪ್ಪಣಿಗಳಿದ್ದರೆ ನನಗೆ ಇನ್ನೂ ಐ ವೆಲ್ಕಮ್ ಇಟ್, ನಾನು ಅದನ್ನು ಸ್ವಾಗತಿಸ್ತೀನಿ. ಬಟ್ ರಾಜಕೀಯವನ್ನು ತಿಳ್ಕೊಂಡು ನಾವು ಹೇಳ್ಬೋದು ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಚೀಫ್ ಮಿನಿಸ್ಟರ್. ನೀವು ಎಲ್ಲರಿಗೂ ಆಸೆ, ನಾನು ಚೀಫ್ ಮಿನಿಸ್ಟರ್ ಆಗಬೇಕು, ಅದಾಗಬೇಕು, ಇದಾಗಬೇಕಂತ. ಆದರೆ ಅದಷ್ಟು ಸುಲಭದಲ್ಲ ಅಂತ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಯು ಸ್ಟಾರ್ಟ್ ಅಪ್ರಿಷಿಯೇಟಿಂಗ್ ಅವರಲ್ಲಿರುವಂತಹ ಒಂದು ಜ್ಞಾನ, ಅವರಲ್ಲಿರುವಂತಹ ಇವತ್ತಿನ ಸಿ ಎಮ್ ಇರಬಹುದು, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಿರಬಹುದು, ತೆಲಂಗಾಣವನ್ನು ಗೆಲ್ಲಿಸಿಕೊಟ್ಟಂತಹ ಇಟ್ ವಾಸ್ ಎವಿಡೆಂಟ್. ಸೊ ಬರೀ ಒಂದು ರಾಜ್ಯ, ಒಂದು ಸಿಟಿ ಮಾತ್ರ ಅಲ್ಲ, ಅವರು ಇನ್ನೊಂದಷ್ಟು ರಾಜ್ಯಗಳಿಗೆ ಹೋಗಿ ಅದು ಒಂಥರ ಈ ಜನರನ್ನು ಅಂದರೆ ಅವರನ್ನು ಹಿಡಿದಿಟ್ಕೊಳ್ಳೋದು ಇದೆಯಲ್ಲ, ನಾಟ್ ಅಂಡರ್ ಯು ಅಲ್ಲ, ಕ್ಯಾಪ್ಟಿವೇಟಿಂಗ್ ಅಂದರೆ ಒಂದು ಮನಸ್ಸಲ್ಲಿ ಅವ್ರನ್ನ ಕ್ಯಾಪ್ಟಿವೇಟ್ ಮಾಡ್ಕೊಳ್ಳೋದು. ಇಟ್ ಈಸ್ ಸಮಥಿಂಗ್ ಎಲ್ಸ್. ಸೊ ಐ ಥಿಂಕ್ ಅವರೆಲ್ಲರೂ ಅಮೇಝಿಂಗ್ಲಿ ಗುಡ್ ಆ್ಯಂಡ್ ದೇ ಮೋಟಿವೇಟ್ ಮಿ ಸೋ ಮಚ್. ಕಾಂಗ್ರೆಸ್ ಪಕ್ಷದಲ್ಲಿ ಈಗಿನ ಮಟ್ಟಿಗೆ ನಾನು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಆಗಿದ್ದೇನೆ AICC ವತಿಯಿಂದ. ಇನ್ನು ಮುಂದೆ ಇವಾಗ ಎಲೆಕ್ಷನ್ ಅಂತೂ ಲೋಕಸಭಾ ಎಲೆಕ್ಷನ್ ಬರುತ್ತೆ, ಚುನಾವಣೆ ಬರುತ್ತೆ. ಆ ಚುನಾವಣೆಗೆ ಸ್ಪರ್ಧೆ ಮಾಡುವಂತಹ ಏನು ಹಂಬಲ ನನಗೇನಿಲ್ಲ. ಬಟ್ ನಾನು ಮೊನ್ನೆ ಇಲ್ಲಿ ಮಲ್ಲಣ್ಣವ್ರ ಹತ್ರ ಹೋದಾಗ ನೀನು ನಿಂತ್ಕೋ ಅಂತೆಲ್ಲ ಹೇಳ್ತಾಯಿದ್ರು. ಆ ಥರ ನಾನು ಹೇಳಿದೆ, ಏನಾದರೂ ನೀವೆಲ್ಲರೂ ಹೇಳಿ, ವರಿಷ್ಠರೆಲ್ಲ ಹೇಳಿ ನಿಂತ್ಕೋ ಅಂತ ಹೇಳಿದ್ರೆ ನಾನು ಹಿಂಜರಿಯಲ್ಲ. ಆದರೆ ಮಹದಾಸೆ ಖಂಡಿತವಾಗ್ಲೂ ಇಲ್ಲ, ಅಥವಾ ನಂಗೆ ಹಂಬಲ ಇಲ್ಲ ಲೋಕಸಭೆಗೆ. ಇಲ್ಲ, ಲೋಕಸಭೆ ಚುನಾವಣೆಗೆ ನನಗೇನು ಯಾವ ಆಸಕ್ತಿನೂ ಇಲ್ಲ. ಆದರೆ ಲೋಕಸಭಾ ಚುನಾವಣೆಗೆ ಯಾವ್ಯಾವ ರೀತಿ ಕೆಲಸ ಮಾಡಬೇಕು, ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ದಟ್ ಐ ವಿಲ್ ಡು. ಹೇಳ್ತಾರೆ ದಾವಣಗೆರೆ ಪಾಪ, ಅದು ಇಟ್ ಶೋಸ್ ದೇರ್ ಗ್ರೇಟ್ನೆಸ್. ಶಾಮನೂರ್ ಸರ್ ಆಗಲಿ, ಅವ್ರ ತಂದೆಯವರು ಮತ್ತು ಮಗ ಮಲ್ಲಣ್ಣ ಅವರಿಬ್ರು. ಹೌದು, ನಾನು ಬೆಳೆದಿದ್ದಲ್ಲೇ ಹೆಚ್ಚಾಗಿರೋದ್ರಿಂದ ಪಾಪ ಅವರು ಒಂದು ಪ್ರೀತಿಯಿಂದ ಅದನ್ನು ಹೇಳ್ತಾರೆ. ನಾನು ಖಂಡಿತವಾಗ್ಲೂ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅಂತ ಅನಿಸುತ್ತೆ. ಅವ್ರು ನಿಜವಾಗ್ಲೂ ಅದನ್ನು ಹೇಳಿ ಅಥವಾ ಇವರಿಗೆ ಯಾರಿಗಾದರೂ ವರಿಷ್ಠರಲ್ಲೆಲ್ಲ ಅದು ಹೌದು ಮಾಡೋಣ ಅಂತ ಹೇಳಿದ್ರೆ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ಆದರೆ ನಾನು ನಿಜವಾಗ್ಲೂ, ಯಾಕಂದರೆ ಅವರ ಮನೆಯಲ್ಲೇ ನಾನು ರಾಜಕೀಯ ಇದೆಲ್ಲ ನಾನು ಕಲ್ತಿರೋದೆ ಅವ್ರ ಮನೆಯಿಂದ. ಹಾಗಾಗಿ ದೇ ಬಿಕಮ್ ನಾಟ್ ಮೈ ಜಸ್ಟ್ ಗಾಡ್ ಫಾದರ್. ಸೊ ಐ ಕೆನಾಟ್ ಗೋ ದೇರ್ ವಿತೌಟ್ ದೇರ್ ಇನ್ವಿಟೇಷನ್.